ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಆಗಸ್ಟ್ 24 ಮತ್ತು 25ರ ಕರೆಂಟ್ ಅಫೇರ್ಸನ್ನು ನೋಡೋಣ. ಫಸ್ಟ್ ಒನ್, ಅನೀಶ್ ದಯಾಳ್ ಸಿಂಗ್ ಅವರನ್ನು ಯಾವ ಹುದ್ದೆಗೆ ನೇಮಕ ಮಾಡಲಾಗಿದೆ? ಫಸ್ಟ್ ಒನ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ಆಪ್ಷನ್ ಬಿ, ಗುಪ್ತಚರ ಬ್ಯೂರೋ ನಿರ್ದೇಶಕ. ಆಪ್ಷನ್ ಸಿ, ಉಪ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ಆಪ್ಷನ್ ಡಿ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಪ್ರಮುಖ. ಸರಿಯಾದ ಉತ್ತರ ಆಪ್ಷನ್ ಸಿ, ಉಪ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ರಾಷ್ಟ್ರೀಯ ಭದ್ರತಾ ಮಂಡಳಿಯ ಬಗ್ಗೆ ನೋಡೋಣ. ಇದರ ಕಾರ್ಯ ಏನಪ್ಪ ಅಂದರೆ, ರಾಷ್ಟ್ರೀಯ ಭದ್ರತಾ, ವಿದೇಶಾಂಗ ನೀತಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಪ್ರಧಾನಮಂತ್ರಿಗೆ ಸಲಹೆ ನೀಡುವುದು. ಇವರು ಪ್ರಧಾನಮಂತ್ರಿಗೆ ಸೂಕ್ತವಾದ ವಿದೇಶಾಂಗ ನೀತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಸಲಹೆಯನ್ನು ನೀಡುತ್ತಾರೆ. ಇದು ಯಾವಾಗ ಸ್ಥಾಪನೆ ಆಯಿತಪ್ಪ ಅಂದರೆ, ನವೆಂಬರ್ 19 ಮತ್ತು 1998ರಲ್ಲಿ ರಾಷ್ಟ್ರೀಯ ಭದ್ರತಾ ಮಂಡಳಿ ಸ್ಥಾಪನೆಯಾಯಿತು. ಇದರ ಸ್ಥಾಪಕ ಯಾರಪ್ಪ ಅಂದರೆ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸ್ಥಾಪಕರಾಗಿರುತ್ತಾರೆ. ಈ ರಾಷ್ಟ್ರೀಯ ಭದ್ರತಾ ಪ್ರಥಮ ಸಲಹೆಗಾರ ಯಾರಂದರೆ ಬ್ರಜೇಶ್ ಮಿಶ್ರಾ. ಇದರ ಉದ್ದೇಶ ಏನಪ್ಪ ಅಂದರೆ, ರಾಷ್ಟ್ರದ ಭದ್ರತಾ ಹಿತಾಸಕ್ತಿಗಳನ್ನು ನಿರ್ಧರಿಸುವಲ್ಲಿ ಸಮಗ್ರ ಮತ್ತು ದೀರ್ಘಕಾಲಿಕ ದೃಷ್ಟಿಕೋನವನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಇದು 3 ಹಂತದ ರಚನೆಯನ್ನು ಹೊಂದಿದೆ. ಫಸ್ಟ್ ಒನ್, ಕಾರ್ಯತಂತ್ರದ ನೀತಿ ಗುಂಪು. ಸೆಕೆಂಡ್ ಒನ್, ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ. ಥರ್ಡ್ ಒನ್, ಜಂಟಿ ಗುಪ್ತಚರ ಸಮಿತಿ. ಎರಡನೇ ಪ್ರಶ್ನೆ, P-75I ಯೋಜನೆಯಡಿ ಭಾರತೀಯ ನೌಕಾಪಡೆ ಖರೀದಿಸುವ ಉದ್ದೇಶವಿರುವ ಜಲಾಂತರ್ಗಾಮಿ ನೌಕೆಗಳ ಪ್ರಮುಖ ವಿಶೇಷತೆ ಯಾವುದು? ಆಪ್ಷನ್ ಎ, ಅಣ್ವಸ್ತ್ರಗಳನ್ನು ಹಾರಿಸುವ ಸಾಮರ್ಥ್ಯ. ಆಪ್ಷನ್ ಬಿ, ಸ್ವತಂತ್ರ ವಾಯು ಉಡಾವಣಾ ವ್ಯವಸ್ಥೆ. ಆಪ್ಷನ್ ಸಿ, ವೇಗವಾಗಿ ಮುಳುಗಡೆಸುವ ಮತ್ತು ತೇಲುವ ಸಾಮರ್ಥ್ಯ. ಆಪ್ಷನ್ ಡಿ, ಖಗೋಳ ನಿರ್ದೇಶಕ ವ್ಯವಸ್ಥೆ. ಸರಿಯಾದ ಉತ್ತರ ಸ್ವತಂತ್ರ ವಾಯು ಉಡಾವಣಾ ವ್ಯವಸ್ಥೆ. ಇವಾಗ ನಾವು P-75I ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಯೋಜನೆಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ವಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಕಂಪನಿಯೊಂದಿಗೆ ಮಾತುಕತೆಗಳನ್ನು ಪ್ರಾರಂಭಿಸಲು ಅನುಮೋದನೆ ನೀಡಿದೆ. ವಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್, ಇದು ಇಂಪಾರ್ಟೆಂಟ್ ಆಗಿರುತ್ತದೆ. ಯಾಕಪ್ಪ ಅಂದರೆ, ಗ್ರೂಪ್ ಸಿ ಎಕ್ಸಾಮಲ್ಲಿ ಇದನ್ನು ಹೊಂದಿಸಿ ಬರೆಯಿರಿ ಹೀಗೆಲ್ಲ ಕೇಳ್ತಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಓದಿಕೊಳ್ಳಿ. ಭಾರತದ ಮಹತ್ವಾಕಾಂಕ್ಷಿ P-75 ಯೋಜನೆಯ ಭಾಗವಾಗಿ ಜರ್ಮನಿಯಿಂದ 6 ಸುಧಾರಿತ ಜಲಾಂತರ್ಗಾಮಿ ನೌಕೆಗಳನ್ನು ಖರೀದಿಸಲು ರಕ್ಷಣಾ ಸಚಿವಾಲಯಕ್ಕೆ ಕೇಂದ್ರ ಸರ್ಕಾರ ಇವಾಗ ಅನುಮೋದನೆ ನೀಡಿದೆ. ಮೂರನೇ ಪ್ರಶ್ನೆ, ಸಮಗ್ರ ವಾಯು ರಕ್ಷಣಾ ಶಸ್ತ್ರಾಸ್ತ್ರ ವ್ಯವಸ್ಥೆ ಚೊಚ್ಚಲ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಿದ ಸಂಸ್ಥೆ ಯಾವುದು? ಆಪ್ಷನ್ ಎ, ಇಸ್ರೋ. ಆಪ್ಷನ್ ಬಿ, ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್. ಆಪ್ಷನ್ ಸಿ, ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ. ಆಪ್ಷನ್ ಡಿ, ಭಾರತೀಯ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್. ಸರಿಯಾದ ಉತ್ತರ ರಕ್ಷಣಾ ಸಂಶೋಧನಾ ಹಾಗೂ ಅಭಿವೃದ್ಧಿ ಸಂಸ್ಥೆ. IDDWS ಸ್ವದೇಶಿ ನಿರ್ಮಿತವಾಗಿದ್ದು, ಅದು ಮೇಲ್ಮೈನಿಂದ ಗಗನಕ್ಕೆ ಚಿಮ್ಮುವ ಬಹುಸ್ತರದ ವಾಯು ರಕ್ಷಣಾ ವ್ಯವಸ್ಥೆಯಾಗಿದೆ. ಸುಧಾರಿತ ಅತ್ಯಂತ ಅಲ್ಪ ದೂರದ ವಾಯು ರಕ್ಷಣಾ ವ್ಯವಸ್ಥೆ ಇದಾಗಿದೆ. ಹಾಗೆ ಕ್ಷಿಪಣಿಗಳು ಹಾಗೂ ಶಕ್ತಿಶಾಲಿ ಲೇಸರ್ ಬೇಸ್ಡ್ ಡೈರೆಕ್ಟೆಡ್ ಎನರ್ಜಿ ಶಸ್ತ್ರಾಸ್ತ್ರವನ್ನು ಇದು ಒಳಗೊಂಡಿದೆ. ಇದು ಹಾರಾಟದ ಪರೀಕ್ಷೆಯಲ್ಲಿ DEW ಶಸ್ತ್ರಾಸ್ತ್ರ ವ್ಯವಸ್ಥೆಯ ನಿಗದಿತ ಗುರಿಯಿಂದ ಅಧಿಕ ವೇಗದ ಮಾನವರಹಿತ ವೈಮಾನಿಕ ವಾಹನಗಳನ್ನು ಸಂಪೂರ್ಣವಾಗಿ ಇದು ನಾಶಪಡಿಸಿದೆ. ವರ್ಷಗಳಲ್ಲಿ ಬಹುಸ್ತರದ ಅತ್ಯಂತ ಬಲಿಷ್ಠ ವಾಯು ರಕ್ಷಣಾ ವ್ಯವಸ್ಥೆ ಸುದರ್ಶನ್ ಚಕ್ರ ಅಭಿವೃದ್ಧಿಪಡಿಸುವುದಾಗಿ ಪ್ರಧಾನಿ ಮೋದಿ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಹೇಳಿದರು. ಅದರ ಮೊದಲ ಹೆಜ್ಜೆಯಾಗಿದೆ ಇದು. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ದೇಶವನ್ನು ರುಬೆಲ್ಲಾ ರೋಗದಿಂದ ಸಂಪೂರ್ಣವಾಗಿ ಮುಕ್ತವಾಗಿದೆ ಎಂದು ಘೋಷಿಸಿದೆ? ಆಪ್ಷನ್ ಎ, ಭಾರತ. ಆಪ್ಷನ್ ಬಿ, ಶ್ರೀಲಂಕಾ. ಆಪ್ಷನ್ ಸಿ, ನೇಪಾಳ. ಆಪ್ಷನ್ ಡಿ, ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ, ನೇಪಾಳ. ರುಬೆಲ್ಲಾ ಇದನ್ನು ಜರ್ಮನ್ ದಡಾರ ಅಂತಲೂ ಸಹ ಕರೆಯುತ್ತಾರೆ. ರುಬೆಲ್ಲಾ ರೋಗದಿಂದ ಸಂಪೂರ್ಣವಾಗಿ ನೇಪಾಳಿ ರಾಜ್ಯವು ಮುಕ್ತವಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಘೋಷಿಸಿದೆ. ರುಬೆಲ್ಲಾ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಸಾಂಕ್ರಾಮಿಕ ವೈರಲ್ ಸೋಂಕು ಆಗಿದ್ದು, ವಿಶಿಷ್ಟ ಕೆಂಪು ದದ್ದುಗಳು ಸೋಂಕಿತ ವ್ಯಕ್ತಿಯಲ್ಲಿ ಕಂಡುಬರುತ್ತದೆ. ಸೋಂಕಿತ ವ್ಯಕ್ತಿಗಳು ಕೆಮ್ಮಿದಾಗ, ಸೀನಿದಾಗ ಮತ್ತು ವೈರಸ್ ಇರುವ ದೇಹದ ಮೇಲ್ಮೈಗಳನ್ನು ಸ್ಪರ್ಶಿಸಿದಾಗ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಹರಡುತ್ತದೆ.
5ನೇ ಪ್ರಶ್ನೆ, ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸೇರಿದ್ದಕ್ಕೆ ನೇಪಾಳ ಯಾವ ದಾಖಲೆಗೆ ಸಹಿ ಹಾಕಿದೆ? ಆಪ್ಷನ್ ಎ ಸಹಕಾರ ಒಪ್ಪಂದ, ಆಪ್ಷನ್ ಬಿ ಫ್ರೇಮ್ವರ್ಕ್ ಒಪ್ಪಂದ, ಆಪ್ಷನ್ ಸಿ ಜಾಗತಿಕ ಒಪ್ಪಂದ, ಆಪ್ಷನ್ ಡಿ ವನ್ಯಜೀವಿ ಒಪ್ಪಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರೇಮ್ವರ್ಕ್ ಒಪ್ಪಂದ. ಸೊ IBC ಬಗ್ಗೆ ತಿಳಿದುಕೊಳ್ಳೋಣ. ಇದು ಒಂದು ಜಾಗತಿಕ ಸಂಸ್ಥೆಯಾಗಿ ಪ್ರಾರಂಭಿಸಿದೆ. ಇದರ ಚೌಕಟ್ಟು ಒಪ್ಪಂದಕ್ಕೆ ಸಹಿ ಹಾಕಿ ಅನುಮೋದಿಸುವ ಪ್ರಕ್ರಿಯೆಯು ಪ್ಯಾರಿಸ್ ಒಪ್ಪಂದ, ಜೈವಿಕ ವೈವಿಧ್ಯತೆಯ ಸಮಾವೇಶ ಮತ್ತು ಶಾಂಘೈ ಸಹಕಾರ ಸಂಸ್ಥೆಯಂತಹ ಇತರ ಪ್ರಮುಖ ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಸಂಸ್ಥೆಗಳೊಂದಿಗೆ ವಿಧಾನವನ್ನು ಹೋಲುತ್ತದೆ. IBC ಪ್ರಸ್ತುತ 96 ದೇಶಗಳಲ್ಲಿ ಸೇರ್ಪಡೆಗೊಂಡಿವೆ. ಈ ಒಕ್ಕೂಟವು ಈ ಕೆಳಗಿನ 7 ದೊಡ್ಡ ಬೆಕ್ಕು ಜಾತಿಗಳ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸಿದೆ: ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್ ಮತ್ತು ಪೂಮಾ. ಇವು 7 ಬೆಕ್ಕು ಜಾತಿಗಳ ಸಂರಕ್ಷಣೆಯಾಗಿವೆ. ಸೊ ಈ ಜಾತಿಗಳಲ್ಲಿ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ ಮತ್ತು ಚೀತಾ ಭಾರತದಲ್ಲಿ ಕಂಡುಬರುತ್ತವೆ. ಜಾಗ್ವಾರ್ ಮತ್ತು ಪೂಮಾ ಭಾರತದಲ್ಲಿ ಕಂಡುಬರುವುದಿಲ್ಲ. ಬಜೆಟ್ ಹಂಚಿಕೆ. ಭಾರತದ ಕೇಂದ್ರ ಸಚಿವ ಸಂಪುಟವು IBCಗೆ 2023-24ರಿಂದ 2027-28ರವರೆಗೆ 5 ವರ್ಷಗಳ ಕಾಲಾವಧಿಗೆ ಒಟ್ಟು $150 ಕೋಟಿ ಭಾರೀ ಬಜೆಟ್ ಬೆಂಬಲವನ್ನು ನಿಗದಿಪಡಿಸಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.